ಸೊ ಈಗ ಸುಮಾರು 2 ತಿಂಗಳ ಹಿಂದೆ ಏಪ್ರಿಲ್ 13ರಂದು ಹೇಮರೆಡ್ಡಿ ಮಲ್ಲಮ್ಮ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಾಲದ ನೆಪದಲ್ಲಿ ಹಣದ ಒಂದು ದುರ್ಬಳಕೆ ಆಗಿದೆ ಅಂಥೇಳಿ ನಮ್ಮ ಶಾಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸೊ ಅದು 7 ಕೋಟಿ ಅಷ್ಟು ಹಗರಣ ಇರೋದರಿಂದ ಅದನ್ನು ನಮ್ಮ ಪ್ರಧಾನ ಕಚೇರಿ ಆದೇಶದ ಮೇರೆಗೆ ಅದನ್ನು CIDಗೆ ತನಿಖೆಗೆ ವಹಿಸಬೇಕು ಅಂತ ಹೇಳಿ ನಾವು ಫಸ್ಟು ಅದರ ಕುರಿತು ಆಡಿಟ್ ರಿಪೋರ್ಟ್ ತೊಗೊಂಡಿದ್ವಿ. ಸೊ ಆಡಿಟ್ ರಿಪೋರ್ಟ್ ಬಂದ ನಂತರ ಅದನ್ನು ನಾವು CID ತನಿಖೆಗೋಸ್ಕರ ಇದಕ್ಕೆ ಕಳಿಸಿದ್ವಿ. ಅದು ಈಗ 2 ಡೇಸ್ ಬ್ಯಾಕ್ ಅದು ಆದೇಶ ಸಹ ಆಗಿತ್ತು. ಅದರಲ್ಲಿ ಕಂಪ್ಲೇನೆಂಟ್ ಇದ್ದಂಥವರು ಯಾರು ಬಸನಗೌಡ ಅಂತೇಳಿ, ಅವರು ಹೇಮರೆಡ್ಡಿ ಮಲ್ಲಮ್ಮ ಇದರ ಒಂದು ಅಧ್ಯಕ್ಷರಿರ್ತಾರೆ. ಸೊ ಅವರು ಇವತ್ತು ಬೆಳಗಿನ ಜಾವ ಸುಮಾರು 3:05 ಗಂಟೆಗೆ, ಅಂದರೆ 3 ಗಂಟೆ 5 ನಿಮಿಷಕ್ಕೆ ಅವರ ಮನೆ ಹಿಂದ್ಗಡೆ ಇದು ಕಬ್ಬಿಣದ ಒಂದು ಮೆಟ್ಲಿತ್ತು, ಅಲ್ಲಿಗೆ ನೇಣು ಬಿಗಿದುಕೊಂಡು ಮೃತಪಟ್ಟಿದ್ದಾರೆ. ಸೊ ಅವರ ಮನೆಯಲ್ಲಿ ಸುತ್ತ CCTV ಇದೆ, 4 CCTV. ಅವರು ಎಷ್ಟೊತ್ತಿನಲ್ಲಿ ಬಂದಿದ್ದು. ಸೊ ಈ ಹಿಂದೆ ಯಾರು ಫಿಕ್ಸೆಡ್ ಡೆಪಾಸಿಟ್ ಯಾರು ಇಟ್ಟಿದ್ರು ಠೇವಣಿ, ಅವರೆಲ್ಲರೂ ನಮ್ಮ ಹಣ ಬೇಕು ಅಂತ ಕೇಳಿದ್ದು ಇದರಲ್ಲಿ ಇವರು 10ನೇ ತಾರೀಕು ಒಳಗಡೆ ನಾವೆಲ್ಲದನ್ನು ಹಿಂದಿರುಗಿಸ್ತೀವಿ ಅಂತೇಳಿ ಒಪ್ಪಂದ ಮಾಡ್ಕೊಂಡಿದ್ರು. ಬಟ್ ಆ ಡೇಟ್ ನಿಯರ್ ಆದಂಗೆ 9ನೇ ತಾರೀಕಿಂದ ಅವರು ಬಸನಗೌಡ ಅವರು ಮನೆ ಬಿಟ್ಟು ಹೋಗಿದ್ರು, ಊರು ಬಿಟ್ಟು. ಸೊ ಅವರು ಹೋದ್ಮೇಲೆ ಇವತ್ತು ಡೈರೆಕ್ಟ್ ಮಧ್ಯರಾತ್ರಿ ಬಂದು ಈ ರೀತಿ ಒಂದು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡ್ತಾಯಿದ್ದೀವಿ. ಮತ್ತು ಈ ಕುರಿತು ಅವರು ಜೇಬ್ನಲ್ಲಿ ಸಹ ಅವರು ಹ್ಯಾಂಡ್ ರಿಟನ್ ಡೆತ್ ನೋಟ್ ಇಟ್ಟಿದ್ರು. ಸೊ ಅದರಲ್ಲಿ ಆಲ್ಮೋಸ್ಟ್ ವಿಸ್ತಾರವಾಗಿ 3 ಪೇಜ್ ಬರೆದಿದ್ದಾರೆ. ದಟ್ ನನ್ನ ಸಾವಿಗೆ ನಾನೇ ಕಾರಣ ಮತ್ತು ಯಾರ ಕಾರಣ ಅಲ್ಲ. ಬಟ್ ಆದರೆ ಅವರು ಡೆತ್ ನೋಟ್ನಲ್ಲಿ ಕೆಲವೊಂದು ಅಂಶಗಳು ಹೇಳಿದ್ದಾರೆ. ಅದನ್ನೆಲ್ಲ ನಾವು ತನಿಖಾ ಹಂತದಲ್ಲಿ ನಾವು ಚೆಕ್ ಮಾಡ್ತೀವಿ. ಅದೇ ಅವರು ಬರೆದಿರೋ ಹ್ಯಾಂಡ್ ರೈಟಿಂಗಿಗೆ ಕಂಪ್ಯಾರಿಸನ್ ಮಾಡಿ ದಟ್ ಅವರು ಹಿಂತಿರುಗಿಸ್ಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡಿದ್ರು, ಅವರಿಗೆ ಸಹಕಾರ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಸೊ ಈ ಕುರಿತು ನಾವು ಮುಂದಿನ ತನಿಖೆ ಮಾಡ್ತೀವಿ. ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಮನೆಯವರು. ಸೊ ಅದನ್ನು ಅವರ ಬಾಡಿನ ಹ್ಯಾಂಡ್ ಓವರ್ ಮಾಡ್ತೀವಿ. ಮತ್ತು ಈ ಕುರಿತು ಈಗಾಗಲೇ ಪ್ರಕರಣ CIDಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಅಲ್ಲಿ ತನಿಖಾಧಿಕಾರಿ ನೇಮಕ ಆದ ತಕ್ಷಣ ನಾವು ಅದನ್ನು ಇಲ್ಲಿ ಶಾಪುರ್ ಠಾಣೆಯಿಂದ ಅವರಿಗೆ ಹಸ್ತಾಂತರ ಮಾಡ್ತೀವಿ. ಅದಕ್ಕೆ ಅವ್ರಿಗೆ ಗೊತ್ತಿರಲೇ ಇಲ್ಲ ಅನಿಸ್ತದೆ. ಬಿಕಾಸ್ ಅದು ಮೊನ್ನೆ ಆದೇಶ ಆಗಿದ್ದರೂ ನಿನ್ನೆ ನಮಗೆ ಮೇಲ್ನಲ್ಲಿ ಬಂದಿದೆ. ಸೊ ಅದೆಲ್ಲೂ ಬಹಿರಂಗ ಆಗಿಲ್ಲ. ಯಾರು ಇಲ್ಲ, ಅವ್ರಿಗೆ ಹೌದಾ, ಅದು ನಮಗೆ ಇನ್ನೂ ಬಂದಿಲ್ಲ. ಅದ್ರ ಬಗ್ಗೆ ನಾವು ಸೀಜರ್ ಮಾಡ್ತೀವಿ. ಅವರು ಯಾರು ಮಕ್ಕಳಿದ್ದಾರೆ ಮತ್ತು ಅವ್ರ ವೈಫ್ ಇದ್ದಾರೆ, ಅವ್ರಿಗೇನಾದ್ರು ಕಳಿಸಿದ್ದಾರೆ ಅಂತ ಅಂದರೆ ಅದನ್ನು ನಾವು ಸೀಸ್ ಮಾಡಿ ಅದನ್ನು ನೀಟಾಗಿ ಚೆಕ್ ಮಾಡ್ತೀವಿ. 3 ಗಂಟೆಗೆ ಬಂದಿದ್ದಾರೆ. ಅಲ್ಲ, ಎಲ್ಲೋಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ನಾವು ತನಿಖೆ ಮಾಡ್ತಾಯಿದ್ದೀವಿ. ಸೊ ಈ CCTVಯಲ್ಲಿ ಕ್ಲಿಯರಾಗಿ ಬಂದಿದೆ ದಟ್ 3 ಗಂಟೆಗೆ ಬಂದು ಅವರೊಂದು ಬ್ಯಾಗ್ ಮೇಲ್ಗಡೆ ಡೋರ್ ಹತ್ರ ಇಟ್ಟು ಇಲ್ಲಿ ಬಂದು ಹಿಂದ್ಗಡೆ ಆ ಒಂದು ಇದಕ್ಕೆ ನೇಣು ಹಾಕ್ಕೊಳ್ಳೋದು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಮೆಸೇಜ್ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಬ್ಬರಿಗೆ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅಲ್ಲ, ಅವರು ಏನು ಈ ಡೆತ್ ನೋಟ್ನ ಕಳಿಸಿದ್ದಾರೆ ಕೆಲವೊಬ್ಬರಿಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಫೋನ್ನಲ್ಲಿ ಏನು ಫಾರೆನ್ಸಿಕ್ FSLಗೆ ಕಳಿಸಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಚೆಕ್ ಮಾಡ್ತೀವಿ. ಇದೆ ಅಂತೇಳಿ ಸಂಶಯಾಸ್ಪದ ಸಾವು ಅಂಥೇಳಿ ಅಸ್ವಾಭಾವಿಕ ಮರಣದಲ್ಲಿ UDRನಲ್ಲಿ ತೊಗೊಂಡಿದ್ವಿ. ಇಲ್ಲ, ನಮ್ಮ ಆಡಿಟ್ ರಿಪೋರ್ಟ್ ನಾವು ಈಗ ಪ್ರಕರಣ ದಾಖಲಾದ ತಕ್ಷಣ ನಾವು ಅದ್ರ ಮೇರೆಗೆ ನಾವು ಹೋಗಲ್ಲ ಕಂಪ್ಲೇನೆಂಟ್ ವರ್ಷನ್ಗೆ. ಸೊ ಅದರಲ್ಲಿ ನಿಜವಾಗ್ಲೂ ಅಷ್ಟು ಫ್ರಾಡ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ಒಂದು ಪ್ರಿಲಿಮಿನರಿ ಆಡಿಟರ್ ರಿಪೋರ್ಟ್ ತೊಗೊಂಡಿದ್ದೀವಿ. ಅದರಲ್ಲಿ 7 ಕೋಟಿ ಏನು ಲೋನ್ ಡಿಸ್ಬರ್ಸ್ ಆಗಿರೋದು 6.5-7 ಕೋಟಿ, ಅದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ಸೊ ಇನ್ನೇನಿದ್ರು CID ಅವರು ಮುಂದಿನ ತನಿಖೆ ಮಾಡ್ತಾರೆ. ಕೇಸ್ ಫೈಲ್ ಹಸ್ತಾಂತರ ಮಾಡೋದು ಬಾಕಿ ಇದೆ, ತಗೋಬೇಕು.